ಲೇ ಲೇ ಜಗದೀಶ, ನಿನ್ನಿಂದ ಪೊಲೀಸರು ಕಳಿಬೇಕೇನಾ? ಸರಿ ಕಣ. ಲೇ ಸರಿ, ಆ ರಾಜಕೀಯದವ್ರು ಯಾರು ಸರಿ ಇಲ್ಲ. ನೀನೇನು ಇಷ್ಟು ವರ್ಷದಿಂದ ಗೆನ್ಸ್ಗಿಳ್ತಾ ಇದೆಯೇನೋ? ನೀನು ಎಲ್ಲ ನನ್ನ ಮಾಡಿ ಎಲ್ಲನ ಹೋದ್ರೆ ಆ ವಾಚ್ಮ್ಯಾನ್ ಕೆಲಸಕ್ಕೆ ಸೇರಿಸ್ಕೊಳಲ್ಲ ಅನ್ಫಿಟ್. ನೀನು ಹೋಗಿ MLA ನೀನು ಮುಖ್ಯಮಂತ್ರಿ ಆಗ್ತೇನೋ ನೀನು? ಬೆಳಗ್ಗೆ ಎದ್ರೆ ಏನೋ ದೇವ್ರದ್ದು ನೋಡ್ಬಿಟ್ಟು ಏನೋ ಸ್ವಲ್ಪ ಮನ್ಸು ನೆಮ್ಮದಿ. ಈಗ ಮೊಬೈಲ್ ಆನ್ ಮಾಡೋಕ್ಕಿಲ್ಲ. ಈ ನನ್ನ ಮಗನು ಯಾರೋ 420 ಜಗದೀಶನ್ ಬರ್ತಾನೆ. ಬೆಳಗ್ಗೆ ಏನೋ ಐತೆ ಅಂತ ನೋಡಿದ್ರೆ ಬರೀ ಕೂಗ್ತಾ ಇರ್ತಾನೆ, ನಾಯಿ ಬೊಗಳ್ತಾ ಇರ್ತಾನೆ. ಮೊನ್ನೆ ಯಾವುದೋ ವೀಡಿಯೋ ಮಾಡ್ತಾನೆ, ಅವನ ಮನೆ ನಾಯಿನೇ ಬೊಗಳ್ತೈತೆ. ಈ ಮಟ್ಟಕ್ಕೆ ಅವನು ಹೋಗ್ಬಿಟ್ಟೈತೆ. ಯಾಕಂದ್ರೆ ಅವ್ನ ಮನೆ ನಾಯಿಗೆ ಇಷ್ಟ ಆಗ್ತಾಯಿಲ್ಲ ಇವನು ಬೊಗಳೋದು. ಆ ಮಟ್ಟಕ್ಕೆ ಇವ್ನು ನಿಂತ್ಕೊಂಡು ಬೆಳಿಗ್ಗೆ ಇದ್ದರೆ ಪಕ್ಷಾತೀತವಾಗಿ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಆ ಪಕ್ಷದವ್ರು ಸರಿ ಇಲ್ಲ, ಈ ಪಕ್ಷದವ್ರು ಸರಿ ಇಲ್ಲ, ಆ MLA ಸರಿ ಇಲ್ಲ, ಮುಖ್ಯಮಂತ್ರಿ ಸರಿ ಇಲ್ಲ, ಉಪಮುಖ್ಯಮಂತ್ರಿ ಸರಿ ಇಲ್ಲ. ಸರಿ ಕಣ. ಲೇ ಸರಿ, ಆ ರಾಜಕೀಯದವ್ರು ಯಾರು ಸರಿ ಇಲ್ಲ. ನೀನೇನು ಇಷ್ಟು ವರ್ಷದಿಂದ ಗೆನ್ಸ್ಗಿಳ್ತಾ ಇದೆಯೇನೋ? ಲಾಯರ್ ಅಂತೂ ಅಲ್ಲ ನೀನು. ಎಲ್ಲರಿಗೂ ಮೋಸ ಮಾಡಿ 3 ನಾಮ ಹಾಕಿಜ ಆಯಿತು. ಲಾಯರ್ ಕೆಲಸ ಅಂತೂ ನಿನಗಿಲ್ಲ. ನೀನು ರಾಜಕೀಯಕ್ಕೆ ಬರ್ಬೋದಲ್ಲ. ರಾಜಕೀಯಕ್ಕೆ ಬಂದು ಇಡೀ ರಾಜ್ಯನೇ ನಿನ್ನ ಪರವಾಗಿ ಬೆನ್ನಿಂದ ಐತೆ ಅಂತ ನೀನೇ ಬೆನ್ನು ತಟ್ಕೊಂತಲ್ಲ. ಸಡೆ ಲೇ ಜಗದೀಶ, ರಾಜಕೀಯದಲ್ಲಿ ನಿಂತ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ MLA ಆಗ ನೋಡೋಣ. ನೀನು ಚಾಕಾಗ್ತಿದ್ರೆ ಬೇರೆಯವ್ರು ಬೈತಲ್ಲ MLAಗಳಿಗೆ. ಆಯಿತು, ಅವ್ರು ನಿನ್ಗೆ ಬೈಯೋಕ್ಕಾಗಲ್ಲ. ಯಾಕಂದ್ರೆ ನೀನು ದೊಡ್ಡ ನೀನು ಈ ಚೀಪ್ಗಿರೋದ್ಗೆ ಅವ್ರು ಹಿಡಿಯೋಕ್ಕಾಗಲ್ಲ. ನೀನು MLA ಆಗ ನೋಡೋಣ, MLA ಆಗಿ ಮುಖ್ಯಮಂತ್ರಿ ಆಗೋ ನೋಡೋಣ. ಲೇ ನೀನು ನನ್ನ ಮಾಡಿ ಎಲ್ಲನ ಹೋದ್ರೆ ಆ ವಾಚ್ಮ್ಯಾನ್ ಕೆಲಸಕ್ಕೆ ಸೇರಿಸ್ಕೊಳಲ್ಲ ಅನ್ಫಿಟ್. ನೀನು ಹೋಗಿ MLA ನೀನು ಮುಖ್ಯಮಂತ್ರಿ ಆಗ್ತೇನೋ ನೀನು? ಒಂದು ಗೌರವ ಕೊಟ್ಟು ಗೌರವ ತಗೋ. ಪ್ರತಿಯೊಂದಕ್ಕೂ ಒಂದು ಅರ್ಹತೆ ಬೇಕು. ಆಯಿತು, ಅವ್ರು MLAಗಳು ಸರಿ ಇಲ್ಲ. ಪೊಲೀಸವ್ರ ಬಗ್ಗೆ ಮಾತಾಡ್ತೀಯ. ಏನೋ ಗೊತ್ತು ನಿಂಗೆ ಪೊಲೀಸವ್ರ ಬಗ್ಗೆ? 24 ಅವರ್ ಕೆಲಸ ಮಾಡ್ತಾರವರು. ಈ ನಾಡಿನ ಪರ ನಿಂತ್ಕೊಂಡು ತಪ್ಪು ನಾನು ಮಾಡ್ರೇನೋ ನನ್ನೂ ಒಳಗಾಗ್ತಾರೆ, ತಪ್ಪು ನೀನು ಮಾಡ್ರೆ ನಿನ್ನೂ ಒಳಗಾಗ್ತಾರೆ. ಆಯಿತಾ? ಯಾರನ್ನೂ ಬಿಡಲ್ಲ. ರಾಜಕೀಯದವ್ರಿಗೆ 5 ವರ್ಷ ಪವರ್ ಅಂದರೆ ಪೊಲೀಸವ್ರಿಗೆ 60 ವರ್ಷ. ಆಯಿತಾ? ನಿನ್ನಿಂದ ಪಾಠ ಕಲಿಬೇಕೇನಾ? ಸೆಡೆ ನನ್ನ ಮಗ ನೀನು ಜಗದೀಶ. ಲೇ ಜಗದೀಶ, ನಿನ್ನಿಂದ ಪೊಲೀಸವ್ರು ಕಲಿಬೇಕೇನಾ? ಕಮಿಷನರ್ ಅಂತೆಲ್ಲ. ಲೇ ಸ್ವಲ್ಪ ಮಾನ ಮರ್ಯಾದೆ, ಒಬ್ಬ ವಿದ್ಯಾವಂತ ಥರ ನಡ್ಕೋ. ಆಯಿತಾ? ಬೆಂಗಳೂರಲ್ಲಿರೋದು 1 ಕೋಟಿ ಚಿಲ್ಲರೆ ಜನ. ನೀನು ಯಾರೋ ಪೊಲೀಸವ್ರಿಗೆ ನೀನು ರೋಮಕ್ಕೆ ಸಮ ಇಲ್ಲಲೇ. ಒಂದು ಕೂಗ್ಲಾಡ್ಸಲ್ಲ ನೀನು. ನಿನ್ನ ಬೀದಿ ನಾಯಿ ಲೆಕ್ಕದಲ್ಲಿ ಇಕ್ಕೋರೆ ಪೊಲೀಸವರು. ಬಿಡೋ, ಅದೊಂದು ಯಾವುದೋ ನಾಯಿ ಬೊಗಳ್ತೈತೆ ಅಂದ್ಬಿಟ್ಟು ಸ್ವಲ್ಪ ತೂಕೋಗಿ ಮಾತಾಡೋ. ಪೊಲೀಸವ್ರಿಗೆ 1 ಕೋಟಿ ಚಿಲ್ಲರೆ ಜನ ಅವರೇ. 108 ಚಿಲ್ಲರೆ ಐತೆ ಸ್ಟೇಷನ್ನು. ದಿನನಿತ್ಯ ಅವ್ರಿಗೆ ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡೋದೇ ತೊಂದರೆ. ಅವ್ರಿಗೆ ಆ ಕೆಲಸ ಮಾಡೋದೇ ನಿರತರವಾಗಿರ್ತಾರೆ ಅವರು. ಟ್ರಾಫಿಕ್ ಅವ್ರಿಗೆ ಎಷ್ಟು ಸಮಸ್ಯೆ ಇದೆ. ಅದು ಬಿಟ್ಬಿಟ್ಟು ನಂದೇಳಿ ಇಲ್ಲಿ ಬಂದು ಮಾತಾಡ್ಸಲ್ಲ ನೀನು. ಪೊಲೀಸ್ ಕೆಲಸದಲ್ಲ ನೀನೇ ಮಾತಾಡ್ಸಲ್ಲ. ಆಗ್ಬಿಡ್ಬೇಕಾಯ್ತು ನೀನು ಪೊಲೀಸು, IPS IAS ಆಗಬೇಕಾಯ್ತು ನೀನು. 10th ಸೆಕೆಂಡ್ ಪೀಸಿನ ಡೂಪ್ಲಿಕೇಟ್ ಮಾಸ್ಕ್ಗಳು ಇಟ್ಕೊಂಡು ನಾನು ಲಾಯರ್ ಅನ್ಕೊಂಡು ಓಡಾಡ್ಕೊಂಡು ನಿಜ ನೀನು ಎಲ್ಲ ಇದಕ್ಕೆ. ಇವಾಗ ನಾನು ಏನಾರ ಉಗಿದ್ರೆ ಅದೂ ನಿಂಗೆ ಮನಸ್ಸು ನೆಮ್ಮದಿ. ಆ ಗುರು ಬೈದ ಬೆಳಗ್ಗೆ ಎದ್ದು ಸಂಜೆ ಒಳಗಡೆ ಯಾರೋ 1000 ಜನ ನೀನು ಬೈಕೊಬೇಕು. ಆವಾಗ ನಿನಗೆ ತಿಂದಿದ್ದು ಅರಗುತ್ತೆ, ಮಲಗ್ತೀಯ ಚೆನ್ನಾಗೆ. ಇವತ್ತು ಯಾರೋ ನಿನ್ನ ಹೆಸರು ಎತ್ತಿಲ್ಲ, ಯಾರೋ ಕ್ಯಾಕಸ್ ಮಕ್ಕೋಗ್ದಿಲ್ಲ ಅಂದರೆ ಅವತ್ತು ನಿನ್ನ ನಿದ್ದೆನೇ ಬರೋಲ್ಲ. ಯಾಕ ಜಗದೀಶ ಬಾಳ್ತಾಜ? ಲೇ ಒಳ್ಳೆ ಕೆಟ್ಟ ಹುಳು ಆಗೋಗ್ಬಿಟ್ಟಿದೆ ಕಣ. ಮನಸ್ಸು ಬದಲಾಯಿಸೋ. ಒಳ್ಳೆತನ ಇದೆ ನಿನಗೆ. ಯಾಕೆ ಹಿಂಗೆ ಆಗ್ತಾ ಇದೆಯಾ? ಒಳ್ಳೆ ಭವಿಷ್ಯ ಇದೆ. ಒಳ್ಳೆತನ ನಡ್ಕೊಂಡೋಗಿ ಜಗದೀಶ. ಯಾಕೆ ಇವೆಲ್ಲ ಒಳ್ಳೆತನ ಆಗಿರೋ ನಾವೆಲ್ಲ ನಿಂಗೆ ಸಹಕಾರ ಕೊಡ್ತೀವಿ. ಕನ್ನಡ ಪರ ಸಂಘಟನೆಗಳು, ಆಟೋದವ್ರು ಎಲ್ಲರೂ. ಯಾಕೋ ಬೆಳಗ್ಗೆ ಇದ್ದರೆ ಮೈ ಪಡ್ಸ್ಕೊಂತಲ್ಲ ಎಲ್ಲರ ಮೇಲೇನು ಹೋಗಿ. ಬೆಳಗ್ಗೆ ಇದೆ ಕೆಲಸನೇನೋ, ಬೇರೆ ಕೆಲಸನ ಮಾಡೋ. ಆಟೋದ್ರ ಮೇಲೆ ಹೋಗ್ತೀಯಾ, ಕನ್ನಡ ಪರ ಸಂಘಟನೆಯವ್ರನ್ನ ಹೋಗ್ತೀಯಾ, ರಾಜಕೀಯದವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಯಾಕೋ ಜಗದೀಶ ಹಿಂಗೆ ಹೋದ್ರೆ ಎಲ್ಲಿಗೋಗಿ ತಲುಪ್ತೀಯ ನೀನು? ಆರೋಗ್ಯ ನೋಡ್ಕೊಳ್ಳೋ. ದೇವರನ್ನೇ ನನಗೆ ಇಷ್ಟ ಆಗ್ತಾಯಿಲ್ಲ. ನಿನ್ನ ಬಗ್ಗೆ ನಾನು ಮಾತಾಡಬಾರ್ದು ಅನ್ಕೊತೀನಿ. ನೀನು ಕೊಡೋ ಕ್ವಾಟ್ಲಿಗಳು ಹಂಗೆ ಇರ್ತವೆ. ಅದಕ್ಕೆ ನೀನು ಕೊಟ್ಟಂಗೆ ನಾವು ವಾಪಸ್ ಕೊಟ್ಟೇನೆ. ಯಾಕಂದ್ರೆ ನಮ್ಮ ಬಗ್ಗೆ ನೀನು ನಿಮ್ಮ ಬಗ್ಗೆ ನಾವು ಮಾತಾಡಬೇಕು. ಆರೋಗ್ಯ ನೋಡ್ಕೊಳ್ಳೋ. ಬೆಳಿಗ್ಗೆ ಸಾಯಂಕಾಲ ನೀನು ಈ ಕರ್ನಾಟಕಕ್ಕೆ ದುಡ್ದು ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಕಣ. ದುಡಿತಾನೆ ನಿನ್ನ ಜೊತೆಗೆ ಹಿಂದ್ಗಡೆ 4 ಜನಕ್ಕೆ ಗತಿ ಇಲ್ಲ. ಒಂದು ಸಂಘಟನೆ ಮಾಡಿ ನೋಡು, ಗೊತ್ತಾಗುತ್ತೆ ಅದರ ಬೆಲೆ. ಒಂದು ರಾಜಕೀಯ ಪಕ್ಷ ಕಟ್ಟು ನೋಡು. ಅವ್ರು ಎಲ್ಲ ಪಕ್ಷದವ್ರಿಗೂ ಬೈತಾ ಇದೆಯಲ್ಲ. ನಿನ್ನಲ್ಲಿ ತಾಕತ್ತು, ದಮ್ಮು, ಮೀಟ್ರ್ ಇದ್ದರೆ ಒಂದು ಪಕ್ಷ ಕಟ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಒಂದು ಬಹಿರಂಗ ಸಭೆ ಮಾಡು. ಅಲ್ಲಿ ಜನ ನೋಡಬೇಕು. ಆವಾಗ ನಿನ್ನ ನಾನು ನಾಯಕ ಅಂತ ಒಪ್ಕೊತೀನಿ. ಮನೆಗೆ ರೂಮಲ್ಲಿ ಕುಂತ್ಕೊಂಡು ಪಾಡೋ ಅಂತ ಹೇಳ್ತಾರಲ್ಲ, ಹಂಗೆ ಮಾತಾಡ್ಕೊಂಡೇ ಇದೆಯಾ. ಅವ್ರು ಆಟೋರ ವಿಷಯಕ್ಕೆ ಹೋಗ್ಬಿಡಲ್ಲಿ. ನೋಡೋಕ್ಕೆ ಸುಮಾರು, ಆಮೇಲೆ ಅವರು ಡಮಾರ, ಆಮೇಲೆ ನೀನು ಹಂಗಾಗೋತೀಯ. ಸ್ವಲ್ಪ ನೋಡಿಕೊಂಡು ತಗ್ಗಿ ಬಗ್ಗೆ ಮಾತಾಡು.
ಯಾರಪ್ಪಂದು ಏನೋ ಅವ್ರು ಆಟೋದವ್ರು ತಿಂದಿಲ್ಲ, ನಿಮ್ಮ ಅಪ್ಪಂದು ಏನು ತಿಂದಿಲ್ಲ, ಅವ್ರ ಜೀವನ ಅವ್ರು ಮಾಡ್ತಾ ಇರ್ಕೋಣ. ಅವ್ರ ಮನೆ ಹೆಣ್ಮಕ್ಳು ಶಾಪ ತಡ್ತೈತೆ ನಿನಗೆ. ಆಟೋದವ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅವರು ಹೆಣ್ಮಕ್ಳು ಶಾಪ ತಡ್ತೈತೆ ನಿನಗೆ. ಯಾವಾಗ ಪರ್ಕೆ ತಗೊಂಡು ಹಾಕ್ತಾರೋ ನಿನಗೆ, ಆಯಿತಾ? ರೋಡಾಗೆಲ್ಲ ಸಿಕ್ಕರೆ ನಾಚಿಕೆ ಆಗುತ್ತೆ ನಿನಗೆ.